ನರೇಗಾದಿಂದ ಗಾಂಧೀಜಿ ಹೆಸರನ್ನ ತೆಗೆದಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟರು ರಾಮಲಿಂಗಾರೆಡ್ಡಿ. ಮಹಾತ್ಮ ಗಾಂಧಿ ಹೆಸರನ್ನ ದೇಶದ ಎಲ್ಲಾ ಕಡೆ ಇದೆ. ಎಲ್ಲ ಧರ್ಮ ಭಾಷೆಯನ್ನ ಒಗ್ಗೂಡಿಸಿದ್ದು ಗಾಂಧೀಜಿ. ಆರ್ಎಸ್ಎಸ್ ವ್ಯಕ್ತಿ ಗಾಂಧೀಜಿಯನ್ನ ಕೊಂದ್ರು. ಈಗ ಮನರೇಗಾದಿಂದ ಗಾಂಧೀಜಿ ಹೆಸರನ್ನ ತೆಗೆದಿದ್ದಾರೆ. ಯೋಜನೆಯಲ್ಲಿ ಭ್ರಷ್ಟಾಚಾರ ಇದ್ರೆ ಸೂಕ್ತವಾದಂತ ತನಿಖೆ ಮಾಡಲಿ. ಹೇಳ್ತಾ ಇದ್ದಾರಲ್ವಾ, ಎಷ್ಟೋ ಕೋಟಿ ಹಗರಣ ನಡೀತಾ ಇದೆ, ಅದಕ್ಕೋಸ್ಕರ ನಾವು ತೆಗೆದುಬಿಟ್ಟಿದ್ದೀವಿ ಅಂತ. ಆ ಥರ ಏನಾದರೂ ಅವ್ರು ಕಂಡು ಬಂದರೆ ಅದ್ರ ಬಗ್ಗೆ ತನಿಖೆ ಮಾಡಿಸ್ಲಿ. ಏನೆಲ್ಲ ಇದೆ ಅಲ್ವಾ, ತನಿಖೆ ಮಾಡಿಸ್ಬೋದಿತ್ತಲ್ಲ. ಗಾಂಧಿ ಹೆಸರಿದ್ರೆ ಇವ್ರ ತಾತನ ಗಂಟು ಹೋಗುತ್ತಾ ಅಂತ ಪ್ರಶ್ನಿಸಿದ್ರು. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ರು. ಮಹಾತ್ಮ ಗಾಂಧೀಜಿಯವರ ಹೆಸರು ದೇಶದ ಯಾವುದೇ ಭಾಗದಲ್ಲಿ ಹೋಗಿ, ಯಾವುದೇ ನಗರಕ್ಕೆ ಹೋಗಿ, ಯಾವುದೇ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರ ಹೆಸರುಗಳಿದೆಯೋ ಇಲ್ವೋ? ಅದನ್ನೆಲ್ಲ ಇಟ್ಟೋರು ಯಾರು? ಆಗಿನ ಕಾಂಗ್ರೆಸ್ ಸರ್ಕಾರಗಳು, ಆಗಿನ ಜನ, ಮತ್ತು ಅಲ್ಲಿದ್ದ ಲೋಕಲ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಕೂಡ ಇಟ್ಟಿದೆ ಅಷ್ಟೇ. ಮಹಾತ್ಮ ಗಾಂಧಿನ ಮರೆತವರು. ಮಹಾತ್ಮ ಗಾಂಧಿ ನಮ್ಮ ದೇಶಕ್ಕೆ ಬರೋಕ್ಕೆ ಮುಂಚೆ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗಿತ್ತು. ಆದರೆ ಯಾರು ಇಡೀ ದೇಶವನ್ನು, ನಾಯಕತ್ವವನ್ನು ಯಾರು ಕೊಡೋಕ್ಕಾಗಿರಲಿಲ್ಲ. ಅವರೆಲ್ಲ ಆಯಾ ಪ್ರಾಂತ್ಯಕ್ಕೆ ಸೀಮಿತ ಆಗಿದ್ದರು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ಭಾಷೆ ಅಥವಾ ಆವಾಗ 560 ರಾಜ್ಯಗಳಿತ್ತು, ಸಣ್ಣ ಪುಟ್ಟ ರಾಜ್ಯಗಳಿತ್ತು. ಎಲ್ಲರನ್ನ ಒಗ್ಗೂಡಿಸಿ ಎಲ್ಲ ಧರ್ಮ, ಎಲ್ಲ ಭಾಷೆಯವ್ರನ್ನ, ಎಲ್ಲ ಪ್ರಾಂತ್ಯದವ್ರನ್ನ ಒಗ್ಗೂಡಿಸಿದವರು ಅವರು. ಅವ್ರ ನಾಯಕತ್ವವನ್ನು ಎಲ್ಲರೂ ಕೂಡ ಒಪ್ಕೊಂಡ ಮೇಲೆ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದೇ ವರ್ಷಕ್ಕೆ ಅವ್ರನ್ನ ಗುಂಡಿಟ್ಟು ಸಾಯಿಸಿದ್ರು. 1 ವರ್ಷದೊಳಗಡೆ ಯಾರಪ್ಪ ಸಾಯಿಸಿದ್ರು? RSS ವ್ಯಕ್ತಿ. ಅದ್ರ ಹಿಂದೆ ಯಾರ್ಯಾರಿದೆ ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತು, ಇಡೀ ದೇಶಕ್ಕೆ ಚೆನ್ನಾಗಿ ಗೊತ್ತು. ಆಮೇಲೆ ಗಾಂಧೀಜಿಯವರ ಹೆಸರನ್ನು ನಾವ್ಯಾಕೆ ಕೆಟ್ಟ ಹೆಸರು? ಗಾಂಧೀಜಿಯವರು ರಾಷ್ಟ್ರಪಿತ ಅಂತ ಇಡೀ ದೇಶ ಅವ್ರನ್ನ ಒಪ್ಕೊಂಡಿದೆ ಅಲ್ವಾ? ಅಂಥವ್ರ ಹೆಸರನ್ನು ತೆಗೆದವರು ಗಾಂಧೀಜಿಯವರಿಗೆ ದ್ರೋಹ ಮಾಡಿದ್ದಾರೆ. ಬಿಜೆಪಿ ಮಹಾತ್ಮ ಗಾಂಧಿಯವರು ಮನ್ರೇಗಾ ಹೆಸರು ಈ ಹಿಂದೆ ಬೇರೆ ಬೇರೆ ಹೆಸರಲ್ಲಿತ್ತು, ಕೂಲಿಗಾಗಿ ಕಾಳು ಅಂತಲೂ ಇತ್ತು. ಆ ಯೋಜನೆಗಳನ್ನ ಮಾರ್ಪಾಡು ಮಾಡಲಾಗಿದೆ. ಹೆಸರನ್ನ ತಕ್ಷಣಕ್ಕೆ ಬದಲಾವಣೆ. ಏನು ಇವ್ರ ತಾತನ ಮನೆ ಗಂಟೆನ ಹೋಗ್ಬಿಡೋದ? ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಮಹಾತ್ಮ ಗಾಂಧಿ ಹೆಸರಿಟ್ಟಿದ್ರೆ ಇವ್ರ ತಾತನ ಮನೆ ಗಂಟೆಯನ್ನು ಹೋಗ್ಬಿಡೋದ? ಇಲ್ಲಿವರೇನು ಇವ್ರ ಮನೆಯಿಂದ ತಾಂಡಾಗ್ತಾರ ಅದಕ್ಕೆ ದುಡ್ಡು?